HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದೇಗುಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅರ್ಚಕ, ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಿ ಆತ್ಮಹತ್ಯೆಗೆ ಕಾರಣರಾದವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಿ. ಅರ್ಚಕರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆ ಲೋಪದೋಷಗಳನ್ನು ಸರಿಪಡಿಸಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಒತ್ತಾಯ. ನವ ಜೋಡಿ ನಡುವೆ ಜಗಳ, ತಂದೆ ಮನೆಗೆ ಬಂದಿದ್ದ ಪತ್ನಿಯನ್ನ ಅಪ್ಪನ ಎದುರಲ್ಲೇ ಕಿಡ್ನಾಪ್ ಮಾಡಿದ ಅಳಿಯ, ಅತಿವೇಗದಲ್ಲಿ ಚಲಿಸುತ್ತಿದ್ದ ಕಾರ್ ಡೋರ್ನಲ್ಲಿ ನೇತಾಡುತ್ತಿದ್ದ ತಂದೆ, ಅರೆಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ. ಗಂಗೂರು ಗ್ರಾಮದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕ ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಎಂಎಸ್ ವೆಂಕಟಾಚಲಯ್ಯ ಮಾಧ್ಯಮದೊಂದಿಗೆ ಮಾತನಾಡಿ, ಬೇಲೂರು ತಾಲೂಕು ಗಂಗೂರು ಗ್ರಾಮದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ವಂಶ ಪಾರಂಪರ್ಯ ಅರ್ಚಕ ರಂಗಸ್ವಾಮಿ ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಗೆ ಕಾರಣರಾದವರು ದೇವಾಲಯದಲ್ಲಿ ಕಮಿಟಿ ಮಾಡಿಕೊಂಡು ಪ್ರತಿನಿತ್ಯ ಅರ್ಚಕರಿಗೆ ಇನಾಮ್ ರದ್ದತಿಯಲ್ಲಿ ಸರ್ಕಾರದಿಂದ ಮಂಜೂರಾದ ಜಮೀನನ್ನ ನಮ್ಮ ಕಮಿಟಿಗೆ ಮಾಡಿಕೊಡಬೇಕಾಗಿ ಕಮಿಟಿಯವರು ಮನಸೋಇಚ್ಛೆ ಬೈಯುತ್ತಾ ಮಾನಸಿಕ ಹಿಂಸೆ ಕೊಡುತ್ತಿದ್ರಂತೆ. ಇದರ ಬಗ್ಗೆ ತಾಲೂಕು ತಹಸೀಲ್ದಾರ್ ಅವರಿಗೆ ಮೃತರಾದ ರಂಗಸ್ವಾಮಿ ಅವರು ಅರ್ಜಿನ ಸಹ ಕೊಟ್ಟಿರುತ್ತಾರೆ ಎಂದರು. ಅರ್ಚಕರು ಮೃತರ ಆದರೆ ಇಲಾಖೆಯಿಂದ ಸೌಜನ್ಯಕ್ಕಾದರೂ ಮೃತರ ಮನೆಗೆ ಭೇಟಿ ಕೊಟ್ಟಿರೋದಿಲ್ಲ. ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕಾಗಿ ನಮ್ಮ ಸಂಘವು ಇದನ್ನ ಪ್ರತಿಭಟನೆ ಮೂಲಕ ಒತ್ತಾಯಪಡಿಸುತ್ತೇವೆ. ಅರ್ಚಕರ ಮರಣಕ್ಕೆ ಕಾರಣರಾದ ವ್ಯಕ್ತಿಗಳನ್ನ ಇದುವರೆಗೂ ಪೊಲೀಸರು ಬಂಧಿಸಿರೋದಿಲ್ಲ. ಈ ಕೂಡಲೇ ಅವರನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಸಚಿವರಿಗೆ ನಮ್ಮ ಸಂಘದಿಂದ ಒತ್ತಾಯ ಮಾಡೋದಾಗಿ ಹೇಳಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್, ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್, ಶ್ರೀಧರ್, ಬೇಲೂರು ತಾಲೂಕು ಪುಟ್ಟಣ್ಣಯ್ಯ, ಸಿದ್ದೇಗೌಡ, ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಬಸಪ್ಪ, ನಾಗಮಂಗಲ ತಾಲೂಕು ಅಧ್ಯಕ್ಷ ಸಂತೋಷ್, ಬೆಂಗಳೂರು ಕುಣಿಗಲ್ ಕಾರ್ಯದರ್ಶಿ ಗೋಪಿನಾಥ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜೈ ಶ್ರೀರಾಮ್. ಈ ದಿವಸ ಹಾಸನ ಜಿಲ್ಲೆ ಡಿಸಿ ಕಚೇರಿ ಮುಂದೆ ಎಲ್ಲ ದೇವಸ್ಥಾನದ ಮುಜರಾಯಿ ದೇವಸ್ಥಾನದ ಅರ್ಚಕರುಗಳು ಒಂದು ಪ್ರತಿಭಟನೆ ಮಾಡಬೇಕು, ಬನ್ನಿ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದ MS ವೆಂಕಟಾಚಲ ಅವರಿಗೆ ಕರೆ ಬಂತು. ಅದಕ್ಕೋಸ್ಕರ ನಾವು ಈ ದಿವಸ ಬಂದು ಏನು ಗಂಗೂರು ಗ್ರಾಮ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಗಂಗೂರು ಗ್ರಾಮದ ಒಬ್ಬ ಸಿ ಗ್ರೇಡ್ ಅರ್ಚಕರು ದೇವಸ್ಥಾನದಲ್ಲೇನೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಊರಿನ ಗ್ರಾಮಸ್ಥರ ಕಿರುಕುಳ ತಾಳಲಾರದೆ ನೇಣಿ ಶರಣಾಗಿದ್ರು. ಒಳ ಮೀಸಲಾತಿ ಸಂಬಂಧ ಎಸ್ಸಿ ಪಟ್ಟಿಯಲ್ಲಿಯ 101 ಜಾತಿಗಳ ಸಮೀಕ್ಷೆ ಕಾರ್ಯದಲ್ಲಿ ಹಲವು ಲೋಪದೋಷಗಳು ಕಂಡುಬಂದಿದ್ದು ಕೂಡಲೇ ಅವುಗಳನ್ನು ಸರಿಪಡಿಸಿ ಸಮೀಕ್ಷೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಡೆಸುವಂತೆ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಯ 101 ಜಾತಿಗಳ ಸಮೀಕ್ಷೆ ಕಾರ್ಯ ಮೇ 5, 2025ರಿಂದ ಪ್ರಾರಂಭವಾಗಿದೆ. 3 ಹಂತಗಳಲ್ಲಿ ನಡೆಯುತ್ತಿರುವ ಈ ಸಮೀಕ್ಷೆ ಕಾರ್ಯ ಮೇ 23ರಂದು ಕೊನೆಗೊಳ್ಳುತ್ತದೆ ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಮೀಕ್ಷೆ ಕಾರ್ಯ ಮುಕ್ತಾಯಗೊಳ್ಳಲು ಇನ್ನು 13 ದಿವಸ ಮಾತ್ರ ಬಾಕಿ ಇರುತ್ತದೆ. ಆದರೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಗಣತಿದಾರರು ಹಾಗೂ ಸಂಬಂಧಿತ ಜಾತಿಗಳ ಜನರ ನಡುವೆ ಸರಿಯಾದ ಹೊಂದಾಣಿಕೆಯಾಗದೆ ಸಮೀಕ್ಷೆ ಕಾರ್ಯ ಅಪೂರ್ಣಗೊಳ್ಳುವ ಆತಂಕ ಎದುರಾಗಿದೆ. ಆದ್ದರಿಂದ ತಾವು ಈ ಕೂಡಲೇ ಗಮನಹರಿಸಿ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತದೆ ಎಂದರು. ಅಲ್ಲದೆ ಸಮೀಕ್ಷೆ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿರುವ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿ 12 ದಿನ ಕಳೆದರೂ ಬಹುತೇಕ ಹಳ್ಳಿ ಮತ್ತು ನಗರ ಪಟ್ಟಣದ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿಲ್ಲ. ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುತ್ತೇವೆ. ತಮ್ಮ ಆಯೋಗದಿಂದ ಸಮೀಕ್ಷೆಗಾಗಿ ರೂಪಿಸಲಾಗಿರುವ ಆಂಡ್ರಾಯ್ಡ್ ಅಪ್ಲಿಕೇಶನ್ನಲ್ಲಿ ತಾಂತ್ರಿಕ ದೋಷಗಳಿದ್ದು ಅದನ್ನು ಸರಿಪಡಿಸಬೇಕು. ಮನೆ ಮನೆಗೆ ಭೇಟಿ ನೀಡುತ್ತಿರುವ ಗಣತಿದಾರರು ಸರ್ವರ್ ಸಮಸ್ಯೆ ಇದೆ, ನಾಳೆ ಬರ್ತೇವೆ ಎಂದು ಸಮೀಕ್ಷೆನ ಅರ್ಧದಲ್ಲೇ ನಿಲ್ಲಿಸಿ ಹೋದವರು ಇದುವರೆಗೂ ಬಂದಿರೋದಿಲ್ಲ ಎಂದು ದೂರಿದ್ರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಂಭೀರ ಎಚ್ಚರಿಕೆ ನೀಡಿ ತಾಂತ್ರಿಕ ದೋಷ ಸರಿಪಡಿಸಬೇಕು ಎಂದರು. ಈ ಎಲ್ಲಾ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಮೀಕ್ಷಾ ಕಾರ್ಯವನ್ನು ನಿಖರವಾಗಿ ಮತ್ತು ವೈಜ್ಞಾನಿಕವಾಗಿ ಕೈಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಪಾಧ್ಯಕ್ಷ ಅಂಬುಗಾ ಮಲ್ಲೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ಶಂಕರರಾಜು, ಎಸ್ಸಿ ಎಸ್ಟಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ, ಕಾರ್ಯದರ್ಶಿ ನಾಗರಾಜ್ ಹೆತ್ತೂರು, ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ದ್ಯಾವಪ್ಪ ಮಲ್ಲಿಗೆವಾಡ್, ನಗರಸಭೆ ಸದಸ್ಯ ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈಗಾಗಲೇ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ಒಳ ಪಂಗಡಗಳ ಬಗ್ಗೆ ಸಮೀಕ್ಷೆ ನಡೆಸಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದೆ.
ಈ ಆದೇಶಕ್ಕೆ ಮೂಲ ಕಾರಣ ನಾನು ನಮ್ಮ ಶಂಕರಾಜ್ ನಾವೆಲ್ಲ ಅಣ್ಣತಮ್ಮದಿರ, ನಾವೇನು ಬೇರೆ ಏನಲ್ಲ. ನ್ಯಾಯಾಲಯವೇ ಹೇಳಿದೆ, ದತ್ತಾಂಶಗಳನ್ನು ಶೇಖರಣೆ ಮಾಡಿ ಯಾವ ಉಪಜಾತಿಗಳು ಎಷ್ಟೆಷ್ಟಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಿ ಅಂತ ಸರ್ಕಾರಕ್ಕೆ ಆದೇಶ ಮಾಡಿದೆ. ಅದರಂತೆ ಸರ್ಕಾರ 5ನೇ ತಾರೀಕಿನಿಂದ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಈಗ ನಮ್ಮ ತಕರಾರೇನಂತ ಅಂದರೆ, ಸಮೀಕ್ಷೆಯಲ್ಲಿ ಈವರೆಗೆ 20% ಮಾತ್ರ ಪ್ರಗತಿಯಾಗಿದೆ. 14 ದಿನ ಟೈಮ್ ಕೊಟ್ಟಿದ್ದಾರೆ, 11 ದಿನ ಮುಗಿದೋಯ್ತು, ಇನ್ನು 4 ದಿನ ಮಾತ್ರ ಇದೆ. ಉಳಿದಿದ್ದು ಆಗೋದು ಯಾವಾಗ? ನಮ್ಮ ತಕರಾರೇನೆಂದರೆ, ಉಪಪಂಗಡಗಳನ್ನು ಮಾತ್ರ ದತ್ತಾಂಶ ಕೊಡಬೇಕು ಅಂತ ನ್ಯಾಯಾಲಯದ ಆದೇಶ ಇರೋದು. ಆದರೆ ಸರ್ಕಾರ ಏನು ಮಾಡಿದೆ, 42 ಕಾಲಮ್ ಕೊಟ್ಟಿದೆ. 42 ಕಾಲಮ್, ಅದರಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಾರ್ನಲ್ಲಿ ಬಂದ 4 ತಂದೆಯ ಎದುರಲ್ಲೇ ಮಗಳನ್ನ ಕಿಡ್ನಾಪ್ ಮಾಡಿದ್ದಲ್ಲದೆ ಕಾರನ್ನ ಎಳೆದು ನಿಲ್ಲಿಸಲು ಹೋಗಿ ಡೋರ್ನಲ್ಲಿ ನೇತಾಡುತ್ತಿದ್ದ ತಂದೆಯನ್ನ ಸಹ ರಸ್ತೆಯುದ್ದಕ್ಕೂ ಎಳೆದೊಯ್ದು ಅಪಾಯಕಾರಿ ಘಟನೆ ವರದಿಯಾಗಿದೆ. ಮೇ 13ರಂದು ಬೆಳಗ್ಗೆ ಪಟ್ಟಣದ ಹೈಸ್ಕೂಲ್ ಮುಂಭಾಗ ತಂದೆ ಮಗಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಬಂದ ಹುಡುಗಿಯನ್ನ ತನ್ನ ಕಾರಿನೊಳಗೆ ಎಳೆದೊಯ್ದು ಚಲಾಯಿಸಲು ಮುಂದಾಗಿದ್ದಾನೆ. ಈ ವೇಳೆ ಪಕ್ಕದಲ್ಲೇ ಇದ್ದ ತಂದೆ ಕಾರನ್ನ ತಡೆದು ನಿಲ್ಲಿಸಲು ಹೋಗಿದ್ದಾರೆ. ಆದರೆ ಕಠೋರ ಮನಸ್ಸಿನ ಯುವಕ ಕಾರನ್ನ ನಿಲ್ಲಿಸದೆ ಕಾರಿನ ಡೋರ್ನಲ್ಲಿ ನೇತಾಡುತ್ತಿದ್ದ ಅವರನ್ನ ಅತಿ ವೇಗದಲ್ಲಿ ಸುಮಾರು 200 ಮೀಟರ್ ದೂರದ ಪೊಲೀಸ್ ಠಾಣೆ ವೃತ್ತದವರೆಗೂ ಎಳೆದೊಯ್ದಿದ್ದಾನೆ. ವೃತ್ತದ ತಿರುವಿನಲ್ಲಿ ಅವರು ಕಾರಿನಿಂದ ಬಿದ್ದು ದೇಹದ ಹಲವೆಡೆಗೆ ಗಾಯಗಳಾಗಿವೆ. ಇಂತಹ ದುಷ್ಕೃತ್ಯ ಎಸಗಿರೋದು ಬೇರೆ ಯಾರೂ ಅಲ್ಲ, ಚನ್ನರಾಯಪಟ್ಟಣ ಮೂಲದ ಯುವಕ. ಕೆಲ ತಿಂಗಳ ಹಿಂದೆ ಅರೇಹಳ್ಳಿ ಸಮೀಪದ ಹುಡುಗಿಯನ್ನ ಪ್ರೀತಿಸಿ ಪೋಷಕರ ನಿರಾಕರಣೆಯೊಂದಿಗೆ ಮದುವೆಯಾಗಿದ್ದ ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಮಗಳನ್ನ ಒಪ್ಪಿಸಿ ಹುಡುಗನ ಮನೆಯಿಂದ ಪೋಷಕರು ಮನೆಗೆ ವಾಪಸ್ ಕರೆತಂದಿದ್ರು. ನಂತರ ಪತಿ ತನ್ನ ಪತ್ನಿಯನ್ನ ಮರಳಿ ಕರೆತರಲು ಎಲ್ಲ ತಯಾರಿ ನಡೆಸಿ ಇದೀಗ ತನ್ನ ಮಾವನನ್ನೇ ಬಲಿ ಪಡೆಯಬಹುದಾದ ಅತ್ಯಂತ ಅಪಾಯಕಾರಿ ದುಷ್ಕೃತ್ಯ ಎಸಗಿದ್ದಾನೆ. ಅದೇನೇ ಇರಲಿ, ಪ್ರಾಣಕ್ಕೆ ಕುತ್ತು ತರೋ ಇಂತಹ ಅಪಾಯಕಾರಿ ದೃಶ್ಯವನ್ನ ರಸ್ತೆಯುದ್ದಕ್ಕೂ ನೋಡುತ್ತಿದ್ದ ಸಾರ್ವಜನಿಕರು ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ರು. ಅಲ್ಲದೆ ರಸ್ತೆಯುದ್ದಕ್ಕೂ ಮಾನವೀಯತೆ ಮರೆತು ಮೃಗಗಳಂತೆ ವರ್ತಿಸಿ ದುಷ್ಕೃತ್ಯ ಎಸಗಲು ಮುಂದಾದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಅಭಿಪ್ರಾಯ ಸಾಮಾನ್ಯರಲ್ಲಿ ವ್ಯಕ್ತವಾಗಿದೆ. ಹೆಚ್ಐಎನ್ ನ್ಯೂಸ್, ಬೇಲೂರು. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನ ನಗರದ ಹೊರವಲಯದಲ್ಲೊಂದು ಸುಂದರ ವಾತಾವರಣದಲ್ಲಿ ಸೈಟ್ ತೆಗೆದುಕೊಂಡು ಸುಂದರವಾದ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಉಪಯುಕ್ತ ಮಾಹಿತಿ. ಪ್ರಪ್ರಥಮ ಅಚ್ಚುಕಟ್ಟಾದ ಸೆಮಿ ಘಾಟೆಡ್ ಲೇಔಟ್ ಸಿದ್ಧವಾಗಿದೆ. ಎಸ್ಎಲ್ವಿ ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮುಂಬರುವ ನಗರದ ಹೊರವಲಯದ ರಿಂಗ್ ರಸ್ತೆಯು ಎಸ್ಎಲ್ವಿ ಲೇಔಟ್ ಸಮೀಪವೇ ಹಾದು ಹೋಗಲಿದೆ. ಎಸ್ಎಲ್ವಿ ಸೆಮಿ ಘಾಟೆಡ್ ಬಡಾವಣೆಯಲ್ಲಿರುವ ಸೌಲಭ್ಯಗಳು: ಕಾಂಕ್ರೀಟ್ ರಸ್ತೆ, ಪಾರ್ಕ್, ಯುಜಿಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಪವರ್ ಸಪ್ಲೈ, ಬೀದಿ ದೀಪಗಳು, ಮಕ್ಕಳ ಆಟದ ಮೈದಾನ, ಪ್ರತಿ ನಿವೇಶನಕ್ಕೆ ಗಡಿ ಹಾಗೂ ಬಡಾವಣೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಹೊಂದಿರುತ್ತದೆ. 3040 ಮತ್ತು 3050 ಅಳತೆಯ ಸೈಟ್ಗಳು ರಿಜಿಸ್ಟ್ರೇಷನ್ಗೆ ಸಿದ್ಧವಿದೆ. ಮತ್ತೇಕೆ ತಡ? ಹಿಂದೆ ಸಂಪರ್ಕಿಸಿ. ಎಸ್ಎಲ್ವಿ ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9513379576, 8217066169. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪರವಾನಗಿ ಪಡೆದು ಬೆಳೆಗಾರರಿಂದ ಕಾಫಿ ಬೀಜ ಖರೀದಿ ಮಾಡಿ ವ್ಯಾಪಾರ ಮಾಡುತ್ತಿದ್ದು, ಜಮೀನು ವಿಚಾರದಲ್ಲಿ ಚಿಕ್ಕಪ್ಪನ ಜೊತೆ ಸ್ವಲ್ಪ ವಿವಾದವಿದ್ದು ನಮ್ಮ ಕುಟುಂಬದವರ ಮೇಲೆ ಕೈ ಮಾಡಿ ನಮ್ಮ ಕಾಫಿ ಬೀಜ ತುಂಬಿಕೊಂಡು ಹೋಗಿದ್ದಾರೆ. ದೂರು ನೀಡಿದರೂ ಪೊಲೀಸರು ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ನಮಗೆ ನ್ಯಾಯ ಸಿಗದಿದ್ರೆ ನಮ್ಮ ಕುಟುಂಬ ಸಮೇತರಾಗಿ ವಿಷ ಸೇವಿಸುವುದಾಗಿ ನೊಂದ ಕೆಪಿ ಮನೋಜ್ ಮತ್ತು ಸಹೋದರಿ ಧನುಶ್ರೀ ಎಚ್ಚರಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ನಾನು ಸಕಲೇಶಪುರ ತಾಲೂಕು ಕುಂಬರಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತೇನೆ. ನಾನು ಸುಮಾರು 2 ವರ್ಷದಿಂದ ಲೈಸೆನ್ಸ್ ಪಡೆದು ಕಾಫಿ ವ್ಯಾಪಾರ ಮಾಡ್ತಿದ್ದೇನೆ. ನನಗೂ ಮತ್ತು ನನ್ನ ಚಿಕ್ಕಪ್ಪನವರ ಮಧ್ಯೆ ಕೋರ್ಟಿನಲ್ಲಿ ಆಸ್ತಿ ವಿಚಾರವಾಗಿ ದಾವೆ ಇರೋದ್ರಿಂದ ನಾನು ಮಾಡುತ್ತಿರುವ ಕಾಫಿ ವ್ಯಾಪಾರಕ್ಕೆ ತೊಂದರೆ ಕೊಡ್ತಿದ್ದಾರೆ. ಕೋರ್ಟಿನಲ್ಲಿ ನನ್ನ ಕಾಫಿ ವ್ಯಾಪಾರಕ್ಕೆ ಯಾರು ತೊಂದರೆ ಕೊಡಬಾರದೆಂದು ಎಂಡಿ ಕಾಫಿ ಟ್ರೇಡಿಂಗ್ಗೆ ಇಂಜಂಕ್ಷನ್ ಆರ್ಡರ್ ತಂದಿದ್ದು, ಅದರಂತೆ ನಾನು ನನ್ನ ಮನೆಯ ಮುಂದೆ ಇದ್ದ ಗೋಡೌನ್ನಲ್ಲಿ ಕಾಫಿ ಬೆಳೆಗಾರರಿಂದ ವ್ಯಾಪಾರ ಮಾಡಿ ಕಾಫಿನ ಸಂಗ್ರಹಣೆ ಮಾಡಲಾಗಿತ್ತು.
ನಮ್ಮ ಚಿಕ್ಕಪ್ಪನವರಿಗೂ ಹಾಗೂ ನಮ್ಮ ಮಧ್ಯೆ ಆಸ್ತಿ ವಿಚಾರವಾಗಿ ವ್ಯಾಜ್ಯವಿದ್ದು ಕಾಫಿ ಮಾರಾಟ ಮಾಡಲು ತೊಂದರೆ ಕೊಡುತ್ತಿದ್ದಾರೆ ಎಂದು ಎಸಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆವು. ಆದರೂ ನ್ಯಾಯಾಲಯದ ಆದೇಶವಿದ್ರೂ ತೊಂದರೆ ನೀಡುತ್ತಿದ್ದಾರೆ. ಇದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಪೊಲೀಸರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದೇ ಇರುವ ಕಾರಣ ನಾವು ಇವತ್ತು ಕಂಗಾಲಾಗಿದ್ದೇವೆ. ನಮಗೆ ನ್ಯಾಯ ಸಿಗದಿದ್ರೆ ಕುಟುಂಬ ಸಮೇತರಾಗಿ ವಿಷ ಸೇವಿಸಿ ಜೀವ ಬಿಡೋ ಸಂದರ್ಭ ಉಂಟಾಗುತ್ತದೆ. ಆದ್ರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿಸುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮನೋಜ್ ತಾಯಿ ಜ್ಯೋತಿ, ಅಜ್ಜಿ ಪುಟ್ಟಮ್ಮ, ಅತ್ತೆ ಪ್ರೇಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ಅಲ್ಲಿ ವಾಸ ಮಾಡ್ತಿದ್ದೀನಿ. ಒಂದು 2 ವರ್ಷ ನಾನು BCA ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಾದಮೇಲೆ ಊರಲ್ಲಿ ಬಂದುಬಿಟ್ಟು ಬಿಸ್ನೆಸ್ ಮಾಡ್ತಿದ್ದೆ, ಕಾಫಿ ಬಿಸ್ನೆಸ್ಸು. ಬೆಳಗಾರಿಂದ ಕಾಫಿ ತೊಗೊಂಬಂದ್ಬಿಟ್ಟು ಬಿಸ್ನೆಸ್ ಮಾಡಿ ಸುಮಾರು 2 ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀನಿ. 2 ವರ್ಷದಿಂದ ಬಿಸ್ನೆಸ್ ಮಾಡಿಕೊಂಡು ಲೈಸೆನ್ಸ್ ಇದೆ, ಲೋಕಲ್ ಲೈಸೆನ್ಸ್ ಇದೆ, ಪ್ರತಿಯೊಂದು A to Z ಎಲ್ಲ ಇದೆ ನನ್ನ ಹತ್ರ, ಲೀಗಲ್ ಆಗಿದೆ. ಅದು ಏನಾಯ್ತು ಅಂದರೆ ನಾನು ಪ್ಲಾಂಟರ್ಸಿಂದ ಪರ್ಚೇಸ್ ಮಾಡಿಬಿಟ್ಟು ಒಂದು 963 ಚೀಲನ ಪರ್ಚೇಸ್ ಮಾಡಿಬಿಟ್ಟು ಮನೆ ಹತ್ರ ಗೋಡನ್ ಇದೆ, ಗೋಡನಿಗೆ ತಂದು ಸ್ಟಾಕ್ ಹೊಡೆದಿದ್ದೆ. ಸ್ಟಾಕ್ ಹೊಡೆದು ಏನಾಗಿತ್ತು ಅಂದರೆ ನನಗೆ ನಮ್ಮ ಚಿಕ್ಕಪ್ಪಂಗೆ ಸ್ವಲ್ಪ ಕಿರಿಕಿತ್ತು ಜಮೀನು ವಿಚಾರದಲ್ಲಿ ಕಿರಿಕಿದ್ದಕ್ಕೆ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಗೊಂಡಿದ್ವಿ. ಆ CC ಕ್ಯಾಮ್ರಾನ ಪರದೆ ಮುಚ್ಚಿಬಿಟ್ಟು ಅವರು ಕಾಫಿ ತುಂಬ್ತಾ ಇದ್ರು. ನಾನು ಮತ್ತು ನಮ್ಮ ಅಜ್ಜಿ ಅವರು ಹೋಗ್ಬಿಟ್ಟು ಕೇಳಕ್ಕೆ ಹೋದಾಗ ನಮಗೆ ಹೊಡೆದ್ಬಿಟ್ಟು ತಳ್ಳಿ ನಮ್ಮನ್ನೆಲ್ಲರನ್ನೂ ನೂಕಿ ಒಂದು ಅವ್ರದ್ದೇ ಪಿಕಪ್ ಗಾಡಿ ಇತ್ತು, ಆ ಗಾಡಿಯಲ್ಲೇ ಅವ್ರು ತೊಗೊಂಡು ಹೋಗ್ತಾರೆ. ತೊಗೊಂಡೋದ್ಮೇಲೆ ಅವತ್ತು ಆಮೇಲೆ 112 ಆಗಲೇ ಕಾಲ್ ಮಾಡಿದ್ವಿ ನಾವು. ಕಾಲ್ ಮಾಡಿದ್ರು ಕೂಡ ಅವ್ರು ಬಂದಿದ್ದು 1 hour 1.5 hour ಆಗಿತ್ತು. ಆಮೇಲೆ ಬಂದಾದಮೇಲೆ ಅವ್ರು ಬಂದುಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿಬಿಟ್ಟು ಹೋಗಿರ್ತಾರೆ. ಹೋಗಾದ್ಮೇಲೆ ನಾವು ಒಂದು 9 ಗಂಟೆ ಅಷ್ಟರಲ್ಲೂ ಎಲ್ಲೋ ಎಸ್ಲೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅವ್ರು ಕಂಪ್ಲೇಂಟ್ ತೊಗೊತಾರಷ್ಟೇ, FIR ಏನು ಮಾಡಲ್ಲ. ನಾವು FIR ಮಾಡಿ ಅದನ್ನು ವಿಚಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಂದಿರ್ತೀವಿ. ಬೇಲೂರು ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕ ಸಂಘದಿಂದ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಆಧುನಿಕ ಕಾಲಘಟ್ಟದಲ್ಲಿ ಹೊಸ ಪ್ರಯೋಗದಿಂದ ರಿಪೇರಿದಾರರಿಗೆ 10 ಸವಾಲುಗಳು ಬರೋ ಹಿನ್ನೆಲೆ ಕಾಲಕ್ಕೆ ಅನುಗುಣವಾಗಿ ರಿಪೇರಿದಾರರಿಗೆ ಕಾರ್ಯಾಗಾರ ಮತ್ತು ಅಧ್ಯಯನ ಪ್ರವಾಸಗಳು ಅಗತ್ಯವಿದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಹೇಳಿದರು. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ವಿಷ್ಣು ರೀಜೆನ್ಸಿ ಸಭಾಂಗಣದಲ್ಲಿ ತಾಲೂಕು ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದ ವತಿಯಿಂದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಳೆದ 2 ದಶಕಗಳ ಹಿಂದೆ ರಿಪೇರಿದಾರರಿಗೆ ಭಾರಿ ಪ್ರಮಾಣದಲ್ಲಿ ಬೇಡಿಕೆ ಇತ್ತು. ಆದರೆ ಕಾಲ ಕಳೆದಂತೆ ನವೀನ ಮಾದರಿ ತಂತ್ರಜ್ಞಾನ ಬೆಳೆದಂತೆ ವಿದೇಶಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಮಾರುಕಟ್ಟೆಗೆ ಬರುತ್ತಿರುವ ಹಿನ್ನೆಲೆ ಕೆಲ ಸಂದರ್ಭದಲ್ಲಿ ಸಂಕಷ್ಟದ ಪರಿಸ್ಥಿತಿ ಉಂಟಾಗಿದ್ದು, ಇಂತಹ ವೇಳೆ ರಿಪೇರಿದಾರರು ಧೃತಿಗೆಡದೆ ಕೆಲಸ ಮಾಡಬೇಕಿದೆ. ಅಲ್ಲದೆ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಕಸುಬನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಇವರಲ್ಲಿ ಕೂಡ ಬಡವರಿದ್ದು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪುರಸಭೆಯಿಂದ ನಿವೇಶನ ನೀಡಲು ಬದ್ಧವಾಗಿದ್ದು, ಕ್ಯಾಲೆಂಡರ್ ಬಿಡುಗಡೆ ವೇಳೆ ಸಂಘಕ್ಕೆ CA ನಿವೇಶನ ನೀಡಲು ತಿಳಿಸಿದ್ದು, ಮನವಿ ಪತ್ರವನ್ನು ನೀಡಲು ತಿಳಿಸಿದರು. ಬೇಲೂರು ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಕೇಬಲ್ ವಿಜಯಕುಮಾರ್ ಮಾತನಾಡಿ, ಕಳೆದ 2 ವರ್ಷದಲ್ಲಿ ನಾನು ಅಧ್ಯಕ್ಷನಾದ ಬಳಿಕ ಸಂಘದಲ್ಲಿ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಅಭಿಪ್ರಾಯ ಪಡೆದು ಕೆಲಸ ಮಾಡಿದ ತೃಪ್ತಿ ಇದೆ ಎಂದ ಅವರು, ಈಗಾಗಲೇ ಸಂಘಕ್ಕೆ ಅಗತ್ಯ ಆರ್ಥಿಕ ಸದೃಢತೆಗೆ ಮುಂದಾಗಿದೆ. ವಿಶೇಷವಾಗಿ ಆಧುನಿಕ ಕಾಲಘಟ್ಟಕ್ಕೆ ಹೊಂದಿಕೊಳ್ಳುವ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳುತ್ತಿರುವ ಬಗ್ಗೆ ತಿಳಿಸಿದ ಅವರು, ಮುಂದಿನ ದಿನದಲ್ಲಿ ಪ್ರತಿ ಸಂಘದ ಸದಸ್ಯರಿಗೆ ಉಚಿತ ಆರೋಗ್ಯ ವಿಮೆ ನಡೆಸುವ ಜೊತೆಗೆ ತರಬೇತಿ ಕಾರ್ಯಕ್ರಮಗಳು, ಶೀಘ್ರವೇ ದೊಡ್ಡ ಉಚಿತ ಆರೋಗ್ಯ ಶಿಬಿರ ನಡೆಸುವ ಬಗ್ಗೆ ತಿಳಿಸಿದರು. ಹಾಸನ ಎಲೆಕ್ಟ್ರಾನಿಕ್ ಸಂಘದ ಅಧ್ಯಕ್ಷ ಪವನ್ ಕುಮಾರ್ ಮಾತನಾಡಿ, ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿದಾರರಿಗೆ ನಿಜಕ್ಕೂ 10 ಸವಾಲುಗಳಿವೆ. ಇದರ ನಡುವೆ ಬೇಲೂರು ಹೊಯ್ಸಳ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿದಾರರ ಸಂಘವನ್ನ ಇಲ್ಲಿನ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಅತ್ಯಂತ ದಕ್ಷತೆಯಿಂದ ಸಂಘಟನೆ ಮಾಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಬೇಲೂರಿನ ಅಸ್ತಿತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಹಾಗೆಯೇ ಸಂಘದಲ್ಲಿ ಹಣ ಹೂಡಿಕೆ ಮತ್ತು ಠೇವಣಿ ಹಾಗೂ ಅಧ್ಯಯನ ಪ್ರವಾಸಗಳನ್ನು ನಡೆಸಿದ ಕೀರ್ತಿ ವಿಜಯಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದರು. ಮುಂದಿನ ದಿನದಲ್ಲಿ ಜಿಲ್ಲೆಯಿಂದ ಅಗತ್ಯ ಸಹಕಾರ ನೀಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಪುರಸಭಾ ಸದಸ್ಯ BC ಜಗದೀಶ್ ಮಾತನಾಡಿ, ಪುರಸಭಾ ಸದಸ್ಯರಾದ ಬಳಿಕ ನಾವುಗಳು ಅಧ್ಯಯನ ಪ್ರವಾಸ ಮಾಡಬೇಕು ಎಂದಿದ್ದು, ಆದರೆ ಸಾಧ್ಯವಾಗಲಿಲ್ಲ. ಆದರೆ ಸಣ್ಣ ಸಂಘಟನೆ ಇಂದು ಅಧ್ಯಯನ ಪ್ರವಾಸ ಮಾಡಿರೋದು ನಿಜಕ್ಕೂ ಸಂತೋಷವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಬಾಬುರಾವ್, ಪ್ರಧಾನ ಕಾರ್ಯದರ್ಶಿ ಸಮೀರ್, ಖಜಾಂಚಿ ಸುಬ್ರಹ್ಮಣ್ಯ, ಸಂಚಾಲಕ ಅನಿಲ್ ಕುಮಾರ್, ನಜರುದ್ದೀನ್, ಶಶಿಧರ್, ವೇಣು, ಶ್ರೀಹರಿ, ಸುಧೀಂದ್ರ, ರಜನಿ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದ ನಿರೂಪಣೆಯನ್ನ ಸಾಹಿತಿ ಮಧುಮಾಲತಿ ನಡೆಸಿಕೊಟ್ಟರು. HCN ನ್ಯೂಸ್ ಬೇಲೂರು. ನಿಮ್ಮ ಹೊಯ್ಸಳ ವಿದ್ಯುತ್ ಉಪಕರಣಗಳ ಸಂಘ, ರಿಪೇರಿ ಕಾರ್ಮಿಕರ ಸಂಘ ಉತ್ತಮವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಹಿಂದೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೂ ಸಹ ನನ್ನ ಕರೆದಿದ್ರು ವಿಜಯಣ್ಣವರು. ಅವತ್ತು ಎಲ್ಲ ಸಂಘದವರು ಸೇರಿ ಅವತ್ತು ಸಹ ನಾನು ಬಂದು 2 ಮಾತನಾಡಿದ್ದೆ. ಕ್ಯಾಲೆಂಡರ್ ಬಿಡುಗಡೆ ದಿನ ಏನು ಈ 40 ಜನ ಇದ್ದಿದ್ದು ಮುಂದಿನ ದಿನಗಳಲ್ಲಿ 400 ಜನ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ.
ಏನು ತಮ್ಮ ಉದ್ಯಮ ಇದೆ ಆ ಉದ್ಯಮನ ನೀವೇ ಬೆಳೆಸ್ಕೊಂಡು ನಿಮ್ಮ ಮನೆ ನಿಮ್ಮ ಕುಟುಂಬ ಮಾತ್ರ ಮಾಡಬೇಕು ಅಂತದ್ದೇನಿಲ್ಲ. ನೀವು ಇದನ್ನ ಒಂದು ತರಬೇತಿಯಾಗಿ ನೀವು ಏನು ಕೆಲವರು ಕಲಿಯೋಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗಿನ್ನ ಕರೆಸಿ ನೀವು ಈ ಒಂದು ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಜಾರಿಗೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಹೊಲೆಯ ಜಾತಿಯೆಂದು ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ನಮೂದಿಸಬೇಕು. ಸರಿಯಾದ ಜಾತಿ ಮಾಹಿತಿ ನೀಡದಿದ್ದರೆ ಸಮಾಜಕ್ಕೆ ನಷ್ಟವಾಗುತ್ತದೆ ಎಂದು ದಲಿತ ಮುಖಂಡ ರಾಜು ಗೊರೂರು ಮನವಿ ಮಾಡಿದರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಂಡಿದ್ದು, ಸರಿಯಾದ ಅಂಕಿ ಅಂಶಗಳ ಕೊರತೆಯಿಂದ ಮೀಸಲಾತಿ ಹಂಚಿಕೆಯಲ್ಲಿ ಹಲವು ತೊಂದರೆಗಳು ಉಂಟಾಗಿವೆ. ಈ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಜಾರಿಗೆ ತಂದಿದೆ. ದಲಿತ ಸಮುದಾಯದಲ್ಲಿ ಉಂಟಾಗಿರುವ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಈ ದಿಕ್ಕಿನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚನೆಯಾಗಿದೆ. ಆಯೋಗವು ಪರಿಶಿಷ್ಟ ಜಾತಿಗೆ ಸೇರಿದ 101 ಜಾತಿಗಳಿಗೆ ಸಮರ್ಪಕ ಮೀಸಲಾತಿ ಒದಗಿಸಲು ಜನಸಂಖ್ಯೆ ಆಧಾರದ ಮಾಹಿತಿಗೆ ಅವಲಂಬಿತವಾಗಿದೆ. ಅದರಿಂದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂಬ ಕಾಲಘಟ್ಟದ ಹೆಸರುಗಳಾಗಿದ್ದು, ಇವು ಜಾತಿಯ ಸೂಚಕವಲ್ಲ, ಹೊಲೆಯ ಎಂದು ನಮೂದಿಸಿ ಎಂದು ಹೇಳಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಹೆನ್ನಲಿ ಧರ್ಮ, ಹೊಲೆಯ, ಮಾದಿಗ ಎಂಬ ಉಪಜಾತಿಗಳನ್ನು ನಿಖರವಾಗಿ ಬರೆಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರವಿ ಕಾರಜುವಳ್ಳಿ, ಆನಂದ ತಿಮ್ಮನಹಳ್ಳಿ, ಸರೋಜಾ ಬಾಳುಪೇಟೆ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಳ ಮೀಸಲಾತಿ ವರ್ಗೀಕರಣದ ಸಮಿತಿಯಿಂದ ನಾನು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಬಹುಶಃ 1 ಆಗಸ್ಟ್ 1924 ಸರ್ವಶ್ರೇಷ್ಠ ಉಚ್ಚ ನ್ಯಾಯಾಲಯದ ಆದೇಶ ಏನಿದೆಯೋ ಆ ಆದೇಶದನ್ವಯ ಈ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ, ಅಂದರೆ 1931 ಗಣತಿನಲ್ಲಿ ಏನು ಪರಿಶಿಷ್ಟ ಜಾತಿ ಅಂತ ಗುರುತಿಸಿದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಂತ ಮತ್ತು ಆ ನಿಟ್ಟಿನಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಸಮೀಕ್ಷೆಗಳು ಆಗಿರಲಿಲ್ಲ. ನನ್ನ ಹೆಸರು ರವಿ ಕಾರಜೋಳಿ ಅಂತ. ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿದ್ದೀನಿ SC ಘಟಕದಲ್ಲಿ. ನಾನು ಏನು ಆಗಸ್ಟ್ 1, 2024 ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು ಸರ್ಕಾರ ಜನಗಣತಿ ಮಾಡ್ತಿದೆ, ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿದೆ, ಅದಕ್ಕೆ ನಾವು ತುಂಬ ಸ್ವಾಗತಿಸ್ತೀವಿ. ಒಳ ಮೀಸಲಾತಿ ಅಂದರೆ ನಾವು ಮಾದಿಗ ಮತ್ತು ವಲಯರು ನಾವು ಹೆಚ್ಚು ಪ್ರಮಾಣದಲ್ಲಿದ್ದು ನಮ್ಮ ಸವಲತ್ತನ್ನ ಬೇರೆ ಜನಾಂಗದವರು ಬಳಸ್ತಾ ಇದ್ದಾರೆ. ಅದರಿಂದ ಕಮ್ಮಿ ಪರ್ಸೆಂಟ್ 0% ಇರೋ ಅಂಥವ್ರು ಹೆಚ್ಚಿನದಾಗ ತಾಳ್ತಾ ಇದ್ದಾರೆ. ನಾವು ಜಾಸ್ತಿ ಈಗ ಏನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು 3% ಇದ್ದಂಥ ST ಅವರು 7% ಆಗಿದೆ, 15% ಇದೆ ಅಂತ SC ಪರಿಶಿಷ್ಟ ಜಾತಿಯವರು 17% ಆಗಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪಹಲ್ಗಾಮ್ ದಾಳಿಗೆ ಪ್ರತಿದಾಳಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ನೀಡಿದ್ದಕ್ಕಾಗಿ ಮತ್ತು ನಮ್ಮ ಹೆಮ್ಮೆಯ ಸೈನಿಕರಿಗೆ ನೈತಿಕ ಸ್ಥೈರ್ಯ ನೀಡುವ ಸಲುವಾಗಿ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೂ ಬಿಜೆಪಿ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಶಾಸಕ HK ಸುರೇಶ್ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಎಂಬ ಘೋಷವಾಕ್ಯದ ಅಡಿ ತಿರಂಗ ಯಾತ್ರೆ ಮಾಡಲಾಯಿತು.
ಈ ವೇಳೆ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ಪಹಲ್ಗಾಮ್ ಉಗ್ರರ ದಾಳಿಗೆ ಸಿಲುಕಿ ಸುಮಾರು 28 ಜನ ಪ್ರವಾಸಿಗರನ್ನ ಉಗ್ರಗಾಮಿಗಳು ಧರ್ಮದ ಹೆಸರಲ್ಲಿ ಹಣೆಗೆ ಗುಂಡಿಟ್ಟು ಕೊಂದಿದ್ದು, ಇದಕ್ಕೆ ಪ್ರತಿಯಾಗಿ ಪ್ರತಿಕಾರ ತೀರಿಸಲು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿ ತಕ್ಕ ಉತ್ತರ ಭಾರತ ನೀಡಿದೆ. ಹೆಣ್ಣು ಮಕ್ಕಳ ಹಣೆ ಮೇಲೆ ಸಿಂಧೂರ ಎನ್ನುವುದು ಹಿಂದೂ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿದೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪದಿಂದ ನಮ್ಮ ಹೆಣ್ಣು ಮಕ್ಕಳ ಮಾತೆಯರ ಸಿಂಧೂರ ಅಳಿಸಿದ್ದಕ್ಕೆ ಸರಿಯಾದ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಶಾಂತಿಗೆ ಮೊದಲು ಪ್ರಾಮುಖ್ಯತೆ ಕೊಡ್ತೇವೆ, ಆದರೆ ನಮ್ಮ ತಂಟೆಗೆ ಬಂದರೆ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರಲ್ಲದೆ, ಇದೊಂದು ನರೇಂದ್ರ ಮೋದಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಿದೆ. ಅದೇ ರೀತಿ ನಮ್ಮ ಸೈನಿಕರಿಗೆ ಭಗವಂತ ಆಶೀರ್ವಾದ ಮಾಡಲಿ ಎಂದು ಬೇಲೂರು ತಾಲೂಕಿನ ಜನರು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು, ಭಾರತಾಂಬೆ ಮಕ್ಕಳಿಗೆ ಸಿಂಧೂರಕ್ಕೆ ಮತ್ತೊಂದು ವಿಜಯದ ತಿಲಕವನ್ನ ಪ್ರಧಾನಿ ಮೋದಿ ಅರ್ಪಿಸಿದ್ದಾರೆ ಎಂದರು. ನಂತರ ಮಾತನಾಡಿದ ಮಂಡಲದ ಅಧ್ಯಕ್ಷ ಕೌರಿ ಸಂಜು, ಭಾರತದ ಮಕ್ಕಳನ್ನ ಕೆಣಕಿದ್ರೆ ಏನಾಗುತ್ತದೆ ಎಂದು ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಉತ್ತರ ನೀಡಿದ್ದು, ನರಹೇಡಿಗಳಂತೆ ಬಂದು ಪ್ರವಾಸಿಗರನ್ನ ಹತ್ಯೆ ಮಾಡಿ ಆ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಮಾತ್ರಕ್ಕೆ ನಮ್ಮ ದೇಶದ ಪ್ರಧಾನಿ ಆ ಸಿಂಧೂರದ ಹೆಸರಲ್ಲಿ ತಕ್ಕ ಶಾಸ್ತಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇದೇ ರೀತಿ ನರಿಬುದ್ಧಿ ತೋರಿಸಿದ್ರೆ ಭೂಪಟದಲ್ಲಿ ನಿಮ್ಮ ಹೆಸರಿರದಂತೆ ಅಳಿಸಿ ಹಾಕೋ ಕೆಲಸ ಮಾಡೋದ್ರಲ್ಲಿ ಸಂಶಯವಿಲ್ಲ ಎಂದರು. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರತಾಂಬೆಗೆ ಜೈಕಾರ ಹಾಕಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಜಿಕೆ ಕುಮಾರ್, ನಗರಾಧ್ಯಕ್ಷ ವಿನಯ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಪಾಕಿಸ್ತಾನ ನಮ್ಮ ಕುಟುಂಬ, ಅಂದರೆ ಭಾರತ ನಮ್ಮ ಕುಟುಂಬ, 26 ಜನವನ್ನ ತಿಲಕವನ್ನ ಆರಿಸಿದಂಥ ಪಾಕಿಸ್ತಾನಕ್ಕೆ ಇವತ್ತು ಪ್ರತ್ಯುತ್ತರವಾಗಿ ನಮ್ಮ ಸೈನಿಕರು ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾಮಾಂಕಿತವನ್ನ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಂಧೂರ ಅಂತಕ್ಕಂಥದ್ದು, ಯಾಕೆಂದರೆ ಸಿಂಧೂರ ಅಂತಕ್ಕಂಥದ್ದು ಪವಿತ್ರವಾದಂಥದ್ದು. ಯಾವುದೇ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಜನರಲ್ಲಿ ಆಧ್ಯಾತ್ಮಿಕ ಚಿಂತನೆಯಂತೆ ದೇಶಪ್ರೇಮವನ್ನು ಬಿತ್ತುವ ಕೆಲಸವನ್ನ ಮಠಗಳು ಮಾಡುತ್ತಿವೆ. ಇಂತಹ ಮಠ ಮಂದಿರಗಳಿಗೆ ಬಂದಾಗ ತಂದೆ ತಾಯಿಗಳು ಜೊತೆಯಲ್ಲಿ ಮಕ್ಕಳನ್ನ ಕರೆತರಬೇಕು. ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿ ಜೀವನ ಏನು ಎಂಬುದನ್ನು ಕಲಿಸಿಕೊಡುವುದರೊಂದಿಗೆ ಭಕ್ತಿ ಭಾವದ ರಾಷ್ಟ್ರ ಪ್ರೇಮ ಬೆಳೆಸುತ್ತದೆ ಎಂದು ತಿಳಿಸಿದರು. ಸೋಮವಾರ ತಾಲೂಕಿನ ಯಸಳೂರು ಹೋಬಳಿಯ ತೆಂಕಲಗೋಡು ಬೃಹನ್ ಮಠದಲ್ಲಿ ಆಯೋಜಿಸಲಾಗಿದ್ದ ಪಂಚಮಹೋತ್ಸವ ಧಾರ್ಮಿಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ್ರು. ದೇಶಕ್ಕಾಗಿ ಹೋರಾಡಿದವರನ್ನ ನಾವು ದೇವರ ರೀತಿ ಪೂಜೆ ಮಾಡೋದು ದೇಶದ ಸಂಸ್ಕೃತಿ. ದೇಶ ಉಳಿದರೆ ನಾವು ನಮ್ಮ ಮನೆ, ನಮ್ಮ ಮನೆಯವರು ಉಳಿದಂತೆ. ಧರ್ಮ ಯಾವುದೇ ಜಾತಿ ಪಂಥಿಗೆ ಸೇರಿದ್ದಲ್ಲ, ಜಾತಿ ಪಂಥಿಯನ್ನ ಮೀರಿದ್ದು. ಧರ್ಮ ಬಿದ್ದವನನ್ನ, ಬೀಳುತ್ತಿರುವವನನ್ನ, ಬೀಳಲಿರುವವನನ್ನ ಎತ್ತಿ ಹಿಡಿಯುವುದೇ ಧರ್ಮ. ಆಧ್ಯಾತ್ಮಿಕದಷ್ಟೇ ದೇಶಪ್ರೇಮವನ್ನ ಉಂಟುಮಾಡುವ ಕೆಲಸ ಮಠಗಳು ಮಾಡುತ್ತಿವೆ. ಮಠದಲ್ಲಿ ಶಿವಾಚಾರ್ಯರು ಎಷ್ಟು ವಿದ್ವಾಂಸರಾಗಿರ್ತಾರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಧರ್ಮದ ಜಾಗರಣೆ ಮಠದಿಂದ ಆಗುತ್ತದೆ. ಭಕ್ತರ ಮನಸ್ಸಿನಲ್ಲಿ ಧರ್ಮದ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನುಗ್ಗೇಹಳ್ಳಿ ಹಿರೇಮಠದ ಶ್ರೀ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಮಠಗಳು ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತವೆ. ವೀರಶೈವ ಧರ್ಮವು ಮಗು ಜನಿಸುವ ಮುನ್ನ ಸಂಸ್ಕಾರ ನೀಡುವ ಧರ್ಮ. ಮಗು ಹುಟ್ಟಿದ ಮುನ್ನವೇ ತಾಯಿಗೆ ಲಿಂಗ ಕಟ್ಟಲಾಗುತ್ತದೆ. ಹಸ್ತವನ್ನೇ ಪೀಠವನ್ನಾಗಿ ಇಟ್ಟು ಅಂಗದ ಮೇಲೆ ಲಿಂಗವನ್ನ ಇಟ್ಟು ಪೂಜಿಸುವನೇ ಲಿಂಗಾಯುತ ಎಂದರು. ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ನಾವು ಸಮಾಜದ ಒಳಿತಿಗಾಗಿ ಏನನ್ನ ಮಾಡುವ ಮನಸ್ಸಿಲ್ಲದಿದ್ರೂ ನಮ್ಮ ಕುಟುಂಬದವರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೇವೆ. ಇಡೀ ಸಮಾಜದ ಹಿತಕ್ಕೋಸ್ಕರ ಕೆಲಸ ಮಾಡುವವರು ಮಠಾಧೀಶರು. ಬಡ ಮಕ್ಕಳಿಗೆ ಅನ್ನವನ್ನ ಕೊಡೋದ್ರ ಜೊತೆಗೆ ವಿದ್ಯೆ ಕೊಡುತ್ತಾ ಒಂದು ಸರ್ಕಾರ ಮಾಡಬೇಕಾದ ಸಮಾಜಮುಖಿ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಎಂದರು. ಬೇಲೂರು ಮಾಜಿ ಶಾಸಕ ಲಿಂಗೇಶ್ ಮಾತನಾಡಿ, ಹಿಂದೂಗಳು ಜಾತಿ ಆಧಾರದಲ್ಲಿ ವಿಭಜನೆ ಆಗಬಾರದು. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಅನ್ಯರು ಧರ್ಮದ ಹೆಸರಲ್ಲಿ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿ ಧರ್ಮ ಆಧರಿಸಿದ್ದೇ ಹೊರತು ಜಾತಿ ಆಧರಿಸಿಲ್ಲ. ಈ ನಿಟ್ಟಿನಲ್ಲಿ ಜನರು ಎಚ್ಚೆತ್ತುಕೊಳ್ಳಬೇಕು ಎಂದರು. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ ಅಪರ ನಿರ್ದೇಶಕಿ ಸೌಮ್ಯ ವಿ ಮಾತನಾಡಿ, ಹಳ್ಳಿ ಭಾಗದ ಹೆಚ್ಚು ಮಹಿಳೆಯರು ಸರ್ಕಾರಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಗುರಿಯತ್ತ ಪ್ರತಿದಿನ ಅವಿರತ ಪ್ರಯತ್ನ ಮಾಡಬೇಕು. ಸತತ ಪ್ರಯತ್ನದಿಂದ ಇದು ಸಾಧ್ಯವಾಗುತ್ತದೆ. ಮಠಗಳು ಮಹಿಳೆಯರಿಗೂ ಸಂಸ್ಕೃತಿಯನ್ನ ಕಲಿಸಿ ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮಾರ್ಗದರ್ಶಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದಾಂತ ಶಿಖಾಮಣಿ ಗ್ರಂಥ ಬಿಡುಗಡೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಎಸಳೂರು ಗ್ರಾಮದ ಮುಖ್ಯ ಬೀದಿಯಲ್ಲಿ ಕಾಶಿ ಜಗದ್ಗುರುಗಳನ್ನ ನೂರಾರು ಮಹಿಳೆಯರು ಕುಂಭಮೇಳದೊಂದಿಗೆ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಕರೆತರಲಾಯಿತು. ದಾನಿಗಳಿಗೆ ಹಾಗೂ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಗುರುರಕ್ಷೆ ನೀಡಲಾಯಿತು. ವೇದಿಕೆಯಲ್ಲಿ ಮುದ್ದಿನಕಟ್ಟೆ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಸ್ವಾಮೀಜಿ, ಕಲ್ಲಮಠದ ಶ್ರೀ ಮಹಂತ ಸ್ವಾಮೀಜಿ, ಕೆರೆಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕೋಠಿ ಮಠದ ಶ್ರೀ ಚೇತನ ಮರಿದೇವ ಸ್ವಾಮೀಜಿ, ಕರಿಸಿದ್ದೇಶ್ವರ ಸ್ವಾಮಿ ಮಠದ ಶ್ರೀ ಶಿವಪ್ರಕಾಶ ಸ್ವಾಮೀಜಿ, ಹೆಗ್ಗಡಹಳ್ಳಿ ಮಠದ ಶ್ರೀ ಷಡ್ಭಾವರಹಿತೇಶ್ವರ ಸ್ವಾಮೀಜಿ, ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶಿವಮೊಗ್ಗ ಜಿಲ್ಲೆಯ ಪತ್ರಕರ್ತ ರಘುರಾಮ್ ಮತ್ತು ವೀರಶೈವ ಸಮಾಜದ ಮುಖಂಡರುಗಳು ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ.
ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದರ ಜೊತೆಗೆ ನಮ್ಮ ದೇಶಾಭಿಮಾನದ ಪಾಠ ತಿಳಿಸುವಂತೆ ಪೋಷಕರಲ್ಲಿ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ನಾಗಭೂಷಣ್ ಹಾಗೂ ಧರ್ಮರಾಜ್ ತಿಳಿಸಿದರು. ಬೇಲೂರು ತಾಲೂಕಿನ ಕೊರಟಗೆರೆ ಗ್ರಾಮದ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ವಾರ್ಷಿಕ ಹುಣ್ಣಿಮೆ ಹಾಗೂ ರುದ್ರಾಭಿಷೇಕ ಕಾರ್ಯಕ್ರಮದ ಅಂಗವಾಗಿ ನಿವೃತ್ತ ಸೈನಿಕರಿಗೆ ಅಭಿನಂದನಾ ಸಂಭ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಸೈನಿಕರಾದ ನಾಗಭೂಷಣ್ ಹಾಗೂ ಧರ್ಮರಾಜ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ವಿದ್ಯಾವಂತರಾಗಿ ಸರ್ಕಾರಿ ಉದ್ಯೋಗಗಳಿಗೆ ಮಾರು ಹೋಗುವ ದಿನಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಪೋಷಕರು ಉತ್ತಮ ಸಂಸ್ಕಾರಯುತ ಶಿಕ್ಷಣ ನೀಡುವುದರ ಜೊತೆಗೆ ನಮ್ಮ ದೇಶಾಭಿಮಾನದ ಬಗ್ಗೆಯೂ ಪಾಠ ಮಾಡುವ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಮೇಲೆ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶಗಳ ಸೈನಿಕರು ಕಾಲು ಕೆರೆದು ಯುದ್ದಕ್ಕೆ ಬರುತ್ತಿದ್ದಾರೆ. ವಿಶ್ವದ ದೊಡ್ಡಣ್ಣನೆನ್ನುವ ಅಮೆರಿಕ, ರಷ್ಯಾ ದೇಶಗಳು ಇಂದು ಭಾರತದ ಕಡೆ ಮುಖ ಮಾಡುವ ಉದ್ದೇಶ ನಮ್ಮ ದೇಶದ ಬಲಾಢ್ಯ ಸೈನಿಕರಿಂದ. ನಾವು ರಾತ್ರಿ ಹಗಲೆನ್ನದೆ ನಮ್ಮ ಜೀವವನ್ನ ಪಣಕ್ಕಿಟ್ಟು ದೇಶ ರಕ್ಷಣೆಗಾಗಿ ಹೋರಾಟ ಮಾಡಿ ಇಂದು ನಿವೃತ್ತರಾಗಿ ಬದುಕು ಸಾಗಿಸುತ್ತಿದ್ದೇವೆ. ಆದರೂ ಸಹ ಎಂದಿಗೂ ನಮ್ಮಲ್ಲಿ ದೇಶ ರಕ್ಷಣೆಯ ಹಂಗು ಮುಗಿದಿಲ್ಲ. ಯುವಕರು ಪ್ರತಿ ಗ್ರಾಮದಲ್ಲಿ ಒಬ್ಬೊಬ್ಬ ಸೈನಿಕರಾಗಿ ಹೆತ್ತ ತಾಯಿ ಹಾಗೂ ಈ ಭೂಮಿ ತಾಯಿ ಋಣ ತೀರಿಸುವ ದೇಶದ ಮಕ್ಕಳಾಗಬೇಕು ಎಂದರು. ನಂತರ ರಾಷ್ಟ್ರೀಯ ತೆಂಗು ಬೆಳೆಗಾರರ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ, ಇತ್ತೀಚೆಗೆ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದ ಉಗ್ರರ ವಿರುದ್ಧ ಸಿಡಿದು ಆ ದೇಶಕ್ಕೆ ನುಗ್ಗಿ ಪಾಕಿಸ್ತಾನವನ್ನ ಆಪರೇಷನ್ ಸಿಂಧೂರ ಎಂಬ ಹೆಸರಲ್ಲಿ ಆ ದೇಶಕ್ಕೆ ನುಗ್ಗಿ ಅವರನ್ನ ಬಗ್ಗು ಪಡೆದಿದ್ದು ನಾವು ದೇಶದ ಹೊರಭಾಗದಲ್ಲಿರುವಂತಹ ದೇಶದ್ರೋಹಿಗಳನ್ನ ಹೊಡೆದೋಡಿಸಿದಂತೆ ನಮ್ಮ ದೇಶದ ಒಳಗಿರುವವರನ್ನು ತಕ್ಕ ಶಾಸ್ತಿ ಮಾಡಬೇಕು ಎಂದರು. ಕೊರಟಗೆರೆ ಗ್ರಾಮದ ಮುಖಂಡ ರಾಜಣ್ಣ ಮಾತನಾಡಿ, ನಮ್ಮ ಗ್ರಾಮದ ಅಕ್ಕಪಕ್ಕದ 10ಕ್ಕೂ ಹೆಚ್ಚು ಇಂದಿಗೂ ಸಹ ದೇಶ ಸೇವೆ ಮಾಡುವ ಸೈನಿಕರಿದ್ದು, ಇದರಲ್ಲಿ ಕಾರ್ಗಿಲ್ ಯುದ್ದದಲ್ಲಿ ಹೋರಾಟ ಮಾಡಿದ ನಮ್ಮ ನಿವೃತ್ತ ಸೈನಿಕರಿದ್ದು, ಇವರನ್ನ ಅಭಿನಂದಿಸುವ ಉದ್ದೇಶ, ಇವರನ್ನ ನೋಡಿ ಯುವ ಜನಾಂಗ ಈ ದೇಶ ರಕ್ಷಕರನ್ನ ನೋಡಿ ನಮ್ಮ ಯುವಕರು ಸಹ ದೇಶ ಸೇವೆ ಮಾಡಲು ಮುಂದಾಗಬೇಕು. ಅದರಂತೆ ಪ್ರತಿ ವರ್ಷ ಸಹ ನಮ್ಮ ದೇವಾಲಯದ ವಾರ್ಷಿಕ ಪೂಜೆ ಸಂದರ್ಭದಲ್ಲಿ ಇಂತಹ ಮಹನೀಯರನ್ನ ಗೌರವಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಇದೇ ವೇಳೆ ಮಾಜಿ ಸೈನಿಕರಾದ ಉಮೇಶ್, ನಾಗಭೂಷಣ್, ಧರ್ಮರಾಜ್, ಮೋಹನ್ ಕುಮಾರ್ ಅವರನ್ನ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಂಜುಂಡಪ್ಪ, ಮಹದೇವಯ್ಯ, ರಾಮೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯೆ ಸುಧಾ, ಮಂಜುನಾಥ್, ಮೋಹನ್ ಕುಮಾರ್, ಚೇತನ್, ವಿನೋದ್, ಕುಮಾರ್, ವಕೀಲ ನಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ನಿಮ್ಮೂರಿನಲ್ಲಿ ಸಹ ನಮ್ಮ ಉಮೇಶಣ್ಣವರು ದೇಶ ಸೇವೆಯನ್ನು ಮಾಡಿ ನಿಮ್ಮೂರಿನಲ್ಲಿದ್ದಾರೆ. ಅದು ನಿಮ್ಮೂರಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ನಾನೇನು ಹೆಚ್ಚಿಗೆ ಮಾತಾಡ್ತಿದ್ದೀರೋ ಹಾಗೆಯೇ ಈ ದೇಶದ ಎಲ್ಲ ವ್ಯವಸ್ಥೆಯನ್ನು ಸಹ ನೀವು ಮಾಧ್ಯಮಗಳ ಮುಖಾಂತರ ನೋಡಿದ್ದೀರಿ. ನಾವೇನು ಅದನ್ನ ಇವತ್ತು ನಾವು ಭಾಷಣ ಮಾಡಿ ನಿಮಗೆ ತಿಳಿಸಬೇಕಾದಂಥ ಅವಶ್ಯಕತೆ ಸಹ ಇರೋದಿಲ್ಲ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಮೋಸ ತುಂಬ ಜನ ಗೆಲ್ಲೋದಿಲ್ಲ ಅನ್ನೋದಕ್ಕೆ ನಮ್ಮ ಸೈನಿಕರು, ನಮ್ಮ ದೇಶದ ಜನತೆ, ನಮ್ಮ ಸರ್ಕಾರ ಇವತ್ತು ಕೊಟ್ಟಿರ್ತಕ್ಕಂಥ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ನಮ್ಮ ದೇಶದ ಸೈನಿಕರ ವೀರತೆಯಿಂದ ಪಾಕಿಸ್ತಾನವನ್ನ ಹೆಮ್ಮೆಟ್ಟಿಸಿದ್ದಾರೆ. ಇಡೀ ಜಗತ್ತಿನಲ್ಲೇ ನಮ್ಮ ದೇಶಕ್ಕೆ ಗೌರವ ತರುವ ಕೆಲಸವನ್ನ ಮಾಡಿದ್ದಾರೆ. ಅವರ ಬಗ್ಗೆ ಎಷ್ಟೇ ಪ್ರಶಂಸೆ ಮಾಡಿದ್ರೂ ಕಡಿಮೆ. ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಸೈನಿಕರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಕದನ ವಿರಾಮದ ಬಗ್ಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿಚಾರವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿ, ಎಲ್ಲರೂ ಒಗ್ಗಟ್ಟಿನಿಂದ ಹೇಳಿದ್ದೇವೆ, ನಾವೆಲ್ಲರೂ ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ. ಉಗ್ರಗಾಮಿಗಳು ಭಯೋತ್ಪಾದಕರನ್ನ ಮಟ್ಟ ಹಾಕಲು ಅವರು ಎಲ್ಲೇ ಅಡಗಿದ್ರೂ ಹುಡುಕಿ ಶಿಕ್ಷೆ ಕೊಡಲು 140 ಕೋಟಿ ಜನರ ಬೆಂಬಲ ಕೊಡ್ತೇವೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬೆಂಬಲ ಇದೆ. ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದರು. ಶತ್ರು ರಾಷ್ಟ್ರ ನಮ್ಮನ್ನ ಪದೇ ಪದೇ ಕೆಣಕುವ ಕೆಲಸ ಮಾಡುತ್ತಿದೆ. 1971ರಲ್ಲಿ ಒಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ 93,000 ಸೈನಿಕರನ್ನ ಶರಣಾಗತಿ ಮಾಡಿಸಿ ಬಾಂಗ್ಲಾದೇಶ ಮಾಡಿದ್ರು. ಅದೇ ರೀತಿ ನಾವೆಲ್ಲರೂ ಸೇರಿ ಪಾಕಿಸ್ತಾನ ವಶಪಡಿಸಿಕೊಂಡಿರುವ ಕಾಶ್ಮೀರವನ್ನ ಈ ಸುಸಂದರ್ಭದಲ್ಲಿ ತೆಗೆದುಕೊಳ್ಳುವ ಅವಕಾಶವಿದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದಕ್ಕೆ ನಮ್ಮ ಬೆಂಬಲವಿದೆ. ಅಧಿವೇಶನ ಕರೆಯಬೇಕು, ಚರ್ಚೆಯಾಗಬೇಕು. ಇಡೀ ದೇಶದ ಜನ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಿ ಏನೇನು ಆಗಿದೆ ತಿಳಿಸಬೇಕೆಂದ ಅವರು ಪ್ರಿಯಾಂಕಾ ಖರ್ಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿ, ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಮರ್ಥನೆ ಇದೆ. ಬೇರೆ ಬೇರೆ ನಾಯಕರು ಏನೇನೋ ಹೇಳಿದ್ರೆ ಅದು ಅವರಿಗೆ ಸಂಬಂಧಪಟ್ಟದ್ದು ಎಂದರು. HCN ನ್ಯೂಸ್ ಬೇಲೂರು. ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ್ದಾರೆ. ಇಡೀ ಜಗತ್ತಿನಲ್ಲೇ ನಮ್ಮ ದೇಶಕ್ಕೆ ಗೌರವ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟೇ ಪ್ರಶಂಸೆ ಮಾಡಿದರೂ ಅದು ಕಡಿಮೆನೇ ಇದೆ. ಹೀಗಾಗಿ ನಾನು ವೈಯಕ್ತಿಕವಾಗಿಯೂ ಮತ್ತು ನಮ್ಮ ಸರ್ಕಾರದ ಪರವಾಗಿಯೂ ನಮ್ಮ ಸೈನಿಕರಿಗೆ ಇವತ್ತು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಹೇಳಿದ್ದೇವೆ, ನಾವೆಲ್ಲ ಕೇಂದ್ರ ಸರ್ಕಾರದ ಜೊತೆಯಲ್ಲಿದ್ದೇವೆ. ಇವತ್ತೇನು ಉಗ್ರಗಾಮಿಗಳಿದ್ದಾರೆ, ಭಯೋತ್ಪಾದಕರಿದ್ದಾರೆ, ಭಯೋತ್ಪಾದಕರನ್ನು ಮಟ್ಟ ಹಾಕಲಿಕ್ಕೆ ಅವ್ರು ಎಲ್ಲೇ ಇದ್ದರೂ, ಎಲ್ಲೇ ಅಡಗಿಕೊಂಡಿದ್ರು ಅವ್ರಿಗೆ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ 140 ಕೋಟಿ ಜನರ ಸಂಪೂರ್ಣ ಬೆಂಬಲ ಇದೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದೇವೆ. ಇದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸೈನ್ಯ ಪಡೆಗೆ ಅಭಿನಂದಿಸುತ್ತಾ, ಇವತ್ತು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಏನಿದೆ, ಇದು ಪದೇ ಪದೇ ಇವತ್ತು ನಮಗೆ ಕೆಣಕುವಂಥ ಒಂದು ಕೆಲಸವನ್ನು ಮಾಡಿದೆ. ಹೀಗಾಗಿ ಹಿಂದೆ 71ರ ಯುದ್ಧದಲ್ಲಿ ನಮ್ಮೆಲ್ಲರ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು, ಉಕ್ಕಿನ ಮಹಿಳೆ, ಇವತ್ತೆಲ್ಲರೂ ಸ್ಮರಿಸ್ತಾ ಇದ್ದಾರೆ. ಪಾಕಿಸ್ತಾನದ 93,000 ಸೈನಿಕರಿಗೆ ಶರಣಾಗತಿ ಮಾಡಿಸಿ ಹೊಸ ಬಾಂಗ್ಲಾದೇಶನ್ನು ನಿರ್ಮಾಣ ಮಾಡುವಂಥ ಕೆಲಸ ಶ್ರೀಮತಿ ಇಂದಿರಾ ಗಾಂಧಿ ಮಾಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಆಡಳಿತದಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ನಡೆಸಲಾಯಿತು. ಮುಖ್ಯ ಭಾಷಣಕಾರ ಹಾಗೂ ಉಪನ್ಯಾಸಕ ಎಂಜೆ ರತ್ನಾಕರ್ ಮಾತನಾಡಿ, ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಿಸುವಂತೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿರುವುದು ಒಳ್ಳೆಯ ನಿರ್ಧಾರ ಎಂದರು. ಜಗತ್ತಿನ ಹಲವಾರು ದೇಶಗಳಲ್ಲಿ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಭಗವಾನ್ ಬುದ್ಧ ಹುಟ್ಟಿದ ನಾಡಿನಲ್ಲಿ ಭಗವಾನ್ ಬುದ್ಧರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳದಿರುವುದು ದೊಡ್ಡ ದುರಂತವಾಗಿದೆ. ಈ ಜಗತ್ತಿನಲ್ಲಿ ದ್ವೇಷವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ ಎಂಬ ಸಂದೇಶವನ್ನ ನೀಡಿದ ಕರುಣಾಮಯಿ ಭಗವಾನ್ ಬುದ್ಧ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಯೊಬ್ಬರು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನ ನಡೆಸಬೇಕು. ಮಾನವ ಕುಲಕ್ಕೆ ಭಗವಾನ್ ಬುದ್ಧರ ಸಂದೇಶವೇ ಅಂತಿಮವಾಗಿದೆ. ಹಲವಾರು ದೇಶಗಳು ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗಗಳನ್ನು ಅಳವಡಿಸಿಕೊಂಡು ಮುಂದುವರಿಯುತ್ತಿವೆ. ಜಗತ್ತಿನಲ್ಲಿ ಭಗವಾನ್ ಬುದ್ಧನಿಂದ ಭಾರತಕ್ಕೆ ತನ್ನದೇ ಆದ ವಿಶೇಷ ಗೌರವ ಸಿಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ನವೀನ್ ಕುಮಾರ್, ಪುರಸಭೆ ಅಧ್ಯಕ್ಷ ಮೋಹನ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು, ಪುರಸಭಾ ಸದಸ್ಯ ಪ್ರಕಾಶ್, ಸಿಇಒ ಸುಧಾಕರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ವಿವಿಧ ಸಂಘಟನೆಗಳ ಗೌರವಾನ್ವಿತ ಎಲ್ಲ ಆತ್ಮೀಯರೇ, ಮಾಧ್ಯಮದ ಸಂಘಟನೆಗಳ ಅಧಿಕಾರಿ ಬಂಧುಗಳು, ಇವತ್ತು ಸಿದ್ಧಾರ್ಥ ಎಂಬ ಹೆಸರಿನಿಂದ ಇವತ್ತು ಗೌತಮ ಬುದ್ಧರ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ನೀಡಿರುವಂಥ ಗೌತಮ ಬುದ್ಧರವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀವಿ. ಸಿದ್ಧಿ, ಧ್ಯಾನ, ತಪಸ್ಸಿನಿಂದ ಸಿದ್ಧಾರ್ಥರಾಗಿದ್ದವರು ಗೌತಮ ಬುದ್ಧರಾಗಿ ಪರಿವರ್ತನೆಯಾಗಿ ಈ ಪ್ರಪಂಚಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಸಂದೇಶಗಳನ್ನು ನೀಡಿರುವಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ಹೇಳಿ ಗೌತಮ ಬುದ್ಧರು ಹೇಳಿದರು, ಪರಿಶುದ್ಧವಾದ ಜೀವನವನ್ನು ನಡೆಸಿದರೆ ದುಃಖವನ್ನು ದೂರ ಮಾಡ್ಕೋಬಹುದು ಎಂಬತಕ್ಕಂಥ ಒಂದು ಸಂದೇಶವನ್ನು ನೀಡಿದ್ದಾರೆ. ಮಾನವೀಯತೆಯಿಂದ ಬದುಕನ್ನು ಮಾಡಬೇಕು, ದ್ವೇಷವನ್ನು ದೂರ ಮಾಡಬೇಕು,
ದೇಶವನ್ನು ದ್ವೇಷಿಸುವಂಥವ್ರನ್ನ ಪ್ರೀತಿಸಿದರೆ ಆ ಒಂದು ಉತ್ತಮ ದಾರಿಯಲ್ಲಿ. ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರವೀಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ನೆರವೇರಿಸಿ ನೂತನ ಅಧ್ಯಕ್ಷರಾಗಿ ರವೀಂದ್ರ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ತಿಳಿಸಿದರು. ಅಬ್ಬನ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ರವೀಂದ್ರ ಮಾತನಾಡಿ, ಅಬ್ಬನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ನನ್ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇಂದು ನನ್ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರಿಗೂ ಮತ್ತು ಹಿರಿಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಿಗೆ ಹೇಗೆ ಸಹಕಾರ ನೀಡಿದ್ರೋ ನನಗೂ ಕೂಡ ನಿಮ್ಮೆಲ್ಲರ ಸಹಕಾರ ನೀಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪಕ್ಷ ಭೇದ ಮಾಡದೆ ಕೆಲಸ ಮಾಡುತ್ತೇನೆ ಎಂದರು. ಅಬ್ಬನ ಗ್ರಾಮ ಪಂಚಾಯಿತಿ ಸದಸ್ಯ ಅಣ್ಣಪ್ಪ ಪೂಜಾರಿ ಮಾತನಾಡಿ, ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಜಾತಿ ಭೇದ ಜಗಳ ತಾರತಮ್ಯವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಲ್ಲಿದ್ದೇವೆ. ಮುಂದೆಯೂ ಕೂಡ ಇರುವ ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳ ಕಡೆ ಶ್ರಮಿಸಿ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತೇನೆ ಎಂದರು. HCN ನ್ಯೂಸ್ ಆಲೂರು. ಅಬ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಸಹಕಾರ ನೀಡಿದಂಥ ನನ್ನ ಸರ್ವ ಸದಸ್ಯರಿಗೂ ಋಣಿಯಾಗಿರ್ತೀನಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ. ಮತ್ತು ನಮ್ಮ MLA ಶಾಸಕರು ಮಂಜಣ್ಣನವರು ಅವರ ಒಂದು ಪಂಚಾಯಿತಿಯಲ್ಲಿ ಒಂದು ಒಳ್ಳೆ ವಿಷಯ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಅಧ್ಯಕ್ಷ ಆಗೋದು ಒಂದು ಅವಕಾಶ ಸಿಗ್ತಿಲ್ಲ. ಎಲ್ಲರಿಗೂ ಯಾವುದೇ ಜಾತಿ ಪಕ್ಷ ಪಾರ್ಟಿ ಅನ್ನೋದೇ ನಾವು ಎಲ್ಲರನ್ನೂ ಅಧ್ಯಕ್ಷರು ಮಾಡಿದ್ದೀವಿ, ಉಪಾಧ್ಯಕ್ಷರು ಕೂಡ ಮಾಡಿದ್ದೀವಿ, ಎಲ್ಲರಿಗೂ ಒಂದು ಅಧಿಕಾರ ಸಿಕ್ಕಾಗಿ ಮಾಡಿದ್ದೀವಿ. ಕೆಲಸ ಕಾರ್ಯಗಳು ಅಷ್ಟೇ, ಪ್ರತಿಯೊಂದು ಕೆಲಸ ಯಾವ ಕೆಲಸ ಬಂದರೂ ಎಲ್ಲ ನಾವು 8 ಸದಸ್ಯರುಗಳೇ ಸಮಾನವಾಗಿ ಹಂಚ್ಕೊಂಡು. HM ರವೀಂದ್ರ ಅಂತೇಳಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ರವೀಂದ್ರ ಅವರು ವೃತ್ತಿಯಲ್ಲಿ ಬಾರ್ಬೆಂಡಿಂಗ್ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಅಬ್ಬನ ಗ್ರಾಮ ಪಂಚಾಯಿತಿ 8 ಹಳ್ಳಿಗೆ ಇವತ್ತು ನಮ್ಮ ಪಂಚಾಯಿತಿಯ ಅಧ್ಯಕ್ಷನಾಗಿ ನಮ್ಮ ಸರ್ವ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರಲ್ಲಿ ಎಂಥ ಇದು ಅಂದರೆ ಅವರು ಪಕ್ಷಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ನಿಷ್ಠೆ ಆಗಿದ್ದು ಅವ್ರಿಗೆ ಒಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಗುಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅರ್ಚಕ, ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಿ ಆತ್ಮಹತ್ಯೆಗೆ ಕಾರಣರಾದವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಿ ಅರ್ಚಕರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆ ಲೋಪದೋಷಗಳನ್ನು ಸರಿಪಡಿಸಿ ಮಾಜಿ ಸಚಿವ HK ಕುಮಾರಸ್ವಾಮಿ ಒತ್ತಾಯ. ನವ ಜೋಡಿ ನಡುವೆ ಜಗಳ, ತಂದೆ ಮನೆಗೆ ಬಂದಿದ್ದ ಪತ್ನಿಯನ್ನ ಅಪ್ಪನ ಎದುರಲ್ಲೇ ಕಿಡ್ನಾಪ್ ಮಾಡಿದ ಅಳಿಯ, ಅತಿವೇಗದಲ್ಲಿ ಚಲಿಸುತ್ತಿದ್ದ ಕಾರ್ ಡೋರ್ನಲ್ಲಿ ನೇತಾಡುತ್ತಿದ್ದ ತಂದೆ, ಅರೆಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.